ಹಾಯ್ ಹಲೋ ನಮಸ್ಕಾರ ಗೇಮರ್ಸ್ ಗೇಮರ್ಸ್ ಅಂದಿ ಅದು ಚಾನಲಲ್ಲಿ ಇಂಟ್ರೋ ಕೊಟ್ಟು ರೂಢಿ ಆಗಿಬಿಟ್ಟೈತೆ ಸಖತ್ ಗೇಮರ್ ಚಾನಲಲ್ಲಿ. ಸೊ ಏನಪ್ಪ ಅಂದರೆ ಇವತ್ತಿನ ವೀಡಿಯೋ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಿದ್ದೀರಲ್ಲ, ನಾನು ಗೇಮ್ ಪ್ಲೇ ಆಡ್ತೀನಲ್ಲ, ಈ ಬ್ಯಾಕ್ಗ್ರೌಂಡ್ ನೀವು ನೋಡಿರ್ತೀರಾ. ಸೊ ಇವತ್ತು ಈ ಬ್ಯಾಕ್ಗ್ರೌಂಡು ನಾವು ಒಂಥರ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಂದರೆ ಒಂಥರ ನೀಟಾಗಿ ವಾಲ್ಪೇಪರ್ ತರಿಸಿದ್ದೀನಿ, ತೋರಿಸ್ತೀನಿ. ಅಮೆಝಾನಿಂದ ಒಂದು ಚೆನ್ನಾಗಿರೋ ವಾಲ್ಪೇಪರ್ ತರಿಸಿದ್ದೀನಿ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ನೀಟಾಗಿ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪ್ಯಾಚಸ್, ಇಲ್ಲಿ ನೋಡ್ರಿ, ಇಲ್ಲಿ ಪ್ಯಾಚಸ್, ಈ ಥರ ಪ್ಯಾಚಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನೀಟಾಗಿ ಒಂದು ಮಸ್ತಾಗಿರೋ ಬ್ಯಾಕ್ಗ್ರೌಂಡ್ ಮಾಡೋಣ ಅಂತ ಇವತ್ತಿನ ಪ್ಲ್ಯಾನು ಇದು. ಅದಕ್ಕೆ ವ್ಲಾಗ್ ಮಾಡ್ತಿದ್ದೀನಿ, ಹಂಗೆ ಜೊತೆಗೆ ವ್ಲಾಗು ಮಾಡೋಣ ಅಂತ. ಸೊ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ನಿಮಗೆ ತೋರಿಸ್ತೀನಿ ಯಾವ್ದಾದ್ರು ಪ್ಯಾಕೇಜಸ್ ನಾನು ತರಿಸಿರೋದು ಅಂತ ಎಲ್ಲ. ಪ್ಯಾಕೇಜಸ್ ಇಲ್ಲಿದೆ, ತಗೊಳ್ಬೇಕು. ಪಿ ಸಿ ಪಕ್ಕ ಇಟ್ಟಿದೆ ರಾತ್ರಿ. ಆ್ಯಕ್ಚುಲಿ ಇದರಲ್ಲಿ ಎರಡೈತೆ, ಅವರು ಒಂದು ಕೊಡಲ್ಲ, ಕ್ವಾಂಟಿಟಿ ಎರಡಿದ್ರೆ ಮಾತ್ರ ಆರ್ಡ್ರ್ ಮಾಡೋಕ್ಕಾಗೋದಂತ ಇತ್ತು ಅಮೆಝಾನಲ್ಲಿ. ಸೊ ಒಂದು ಸಾಕಾಗ್ತಿತ್ತು, ಆದರೂ ಪರವಾಗಿಲ್ಲ ಅಂತ ಇನ್ನೊಂದು ತರಿಸಿದ್ದಾರೆ. ನೀಟಾಗಿ ತೋರಿಸ್ತೀನಿ ನೋಡ್ರಿ. ಇದು ನೋಡಿರಿ, ಈ ಥರ ಬ್ಲ್ಯಾಕ್ ರೆಸಿನ್ನು ಇದು ಟೆಕ್ಸ್ಚರ್ಡ್, ಅಂದರೆ ನೋಡಿರಿ ಇಲ್ಲಿ ಲೈಟಿಗೆ ತೋರಿಸ್ತೀನಿ, ಫುಲ್ ಟೆಕ್ಸ್ಚರ್ಸ್ ಐತೆ ಇದರಲ್ಲಿ. ಥರ ಇದು ಬ್ಯಾಕ್ಗ್ರೌಂಡಿಗೆ ಹಾಕಿದ್ರೆ ಅಂದರೆ ಆಮೇಲೆ ನೋಡಿರಿ ಗೊತ್ತಾಗುತ್ತೆ. ಫುಲ್ ಈ ಥರ ಎಲ್ಲ ನೀಟಾಗಿ ಅಂಟಿಸೋಣ. ಇದು ಫುಲ್ ರೋಲ್, ಇದು ಎಷ್ಟಾಗುತ್ತೋ ಗೊತ್ತಿಲ್ಲ, ಹಾಕಿದ್ರೆ ಗೊತ್ತಾಗೋದು. ಇದೊಂದು ಮತ್ತು ಇನ್ನೊಂದಿದೆ, ಇನ್ನೊಂದು ಬಂದುಬಿಟ್ಟು ಎಸ್, ಇದು ಸೀಲ್ಡ್, ಇನ್ನು ಪ್ಯಾಕ್ ಓಪನ್ ಮಾಡಿಲ್ಲ. ರಾತ್ರಿ ಚೆಕ್ ಮಾಡೋಕ್ಕೆ ಕ್ವಾಲಿಟಿನ ಅದು ಓಪನ್ ಮಾಡಿದ್ದೆ. ಎಸ್, ಇದು ಪ್ಯಾಕು. ಸೊ ಈಗ ಫಸ್ಟು ಸ್ಟೆಪ್ ಏನಪ್ಪ ಅಂದರೆ ಗೋಡೆ ಕ್ಲೀನ್ ಮಾಡಬೇಕು. ಈ ಸ್ಟಿಕ್ಕರ್ಸ್ ಎಲ್ಲ ತೆಗಿಬೇಕು. ಈ ಸ್ಟಿಕ್ಕರ್ಸ್ ಏನೇನಿದೆಯಲ್ಲ, ಇದು ನಾನೇ ತಂದಿದ್ದು ಇರಿ, ಸಿಂಪಲ್ ಅಷ್ಟೇ. ಇದು ಹಿಂದೆ 3M ಅವನು ಇದು ಕೊಟ್ಟವನೆ ಅಂಟ್ಸೋಕ್ಕೆ. ಸ್ಟಿಕ್ಕಿ ಹೋದ್ರೂ ಪರವಾಗಿಲ್ಲ, ಡಬಲ್ ಸೈಡೆಡ್ ಟೈಪ್ ಇಲ್ಲ, 3M ಸ್ಟಿಕ್ಕರ್ ಹಾಕಿ ಅನ್ಸಿದ್ರೆ ಅಂಟಿಸ್ಬೋದು. ಸೊ ಸದ್ಯಕ್ಕೆ ಇದನ್ನು ಇಲ್ಲಿಡೋಣ. ಇದಕ್ಕೆ ಗಮ್ ಇನ್ನೂ ಐತೆ, ಸ್ಟಿಕ್ಕಿ ಇದು. ಸೊ ಅಂಟ್ಕೊಂಡ್ಬಿಡುತ್ತೆ, ಎಲ್ಲಾದರೂ ಬೇರೆ ಕಡೆ ಇಡಬೇಕಲ್ಲ. ನೋಡಿರಿ, ಇದು ನೋಡಿರಿ, ಅಂಟ್ಕೊಂಡೇ ಇಲ್ಲ, ಇದು ಹಂಗೆ ಹಾರಾಡ್ತಿದೆ. ಇದನ್ನು ತೆಗಿಬೇಕು. ನೆಕ್ಸ್ಟು ಇದು ಸ್ಟಿಕ್ ಆಗಿಬಿಡುತ್ತೆ ಗುರು, ಸ್ಟಿಕ್ಕರೇ ಪ್ರಾಬ್ಲಮ್ಮು. ಸ್ವಲ್ಪ ಸೈಡಿಗೆ ಇಡೋಣಿರಿ. ಒಂದಕ್ಕೊಂದು ಸ್ಟಿಕ್ ಆಗಿಬಿಟ್ರೆ ಗಮ್ ಪ್ಲಸ್ ಗಮ್ ಸ್ಟಿಕ್ಕರೇ ಜಾಸ್ತಿ ಸ್ಟ್ರಾಂಗಾಗಿ ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ಇದೇನೋ ಲ್ಯಾನ್ಸರ್ ಇವೋ ಅಂತ ಗೈಸ್. ಯಾರ್ಯಾರಿಗೆ ಯಾವ್ದಾವ್ದು ಕಾರ್ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಮತ್ತು ಬೈಕಲ್ಲೂ ಅಷ್ಟೇ, ಯಾವ್ದಾವ್ದು ಬೈಕ್ ನಿಮಗೆ ಇಷ್ಟ ಅದನ್ನು ಅಷ್ಟೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಯಾರ್ಯಾರಿಗೆ ಏನೇನು ಇಷ್ಟ ಅಂತ. ಸೊ ಬನ್ನಿ ನಾವು ಕ್ಲೀನ್ ಮಾಡೋದು ಶುರು ಮಾಡೋಣ. ಫಸ್ಟ್ ಇದಕ್ಕೆ ನನ್ನ ಹತ್ರ ಬಿರ್ಲಾ ಪುಟ್ಟಿ ಹಾಕ್ಬೇಕು ಅಂದ್ಕೊಂಡೆ, ಆದರೆ ಬಿರ್ಲಾ ಪುಟ್ಟಿ ಇಲ್ಲ ನನ್ನ ಹತ್ರ. ಸೊ ಈಗ ನನಗೆ ಐಡಿಯಾ ಇದೆ. ನನ್ನ ಐಡಿಯಾ ಏನಂದರೆ, ಇದಕ್ಕೆ ಇದು ಫೆವಿಕಾಲು ಮತ್ತು ರಂಗೋಲಿ ಪುಡಿ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿ ಒಂಥರ ಸ್ಟ್ರಾಂಗಾಗಿ ಕಲಿಸ್ಬಿಟ್ಟು ಹಾಕಿದ್ರೆ ವರ್ಕೌಟ್ ಆಗ್ಬೋದು. ಟ್ರೈ ಮಾಡೋಣ ಬನ್ನಿ, ನೋಡೋಣ. ಬಟ್ಟೆ ಹಾಕೋಕ್ಕೂ ಮುಂಚೆ ಇದನ್ನು ಎಲ್ಲ ಕ್ಲೀನ್ ಮಾಡ್ಕೊಬೇಕಂದ್ರೆ, ಇದು ಎಲ್ಲ ಡಬಲ್ ಸೈಡೆಡ್ ಟೇಪ್ ಹಾಕ್ಬಿಟ್ಟಿದ್ದೀನಿ ಜಾಸ್ತಿ, ನಾನು ಏನಕ್ಕೆ ಹಾಕಿದ್ದೀನಿ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿರಿ, ಇದೆಲ್ಲ ಫುಲ್ ಉಜ್ಜಬೇಕು ನೀಟಾಗಿ, ಎಲ್ಲ ಉಜ್ಜಿ ಕ್ಲೀನ್ ಮಾಡೋದಿರಿ. ಈಗ ಇದೆಲ್ಲ ಆಯಿತು. ಈಗ ಲಾಸ್ಟಿಗೆ ಒಂದು ಮಿಕ್ಕಿರೋದು ಏನಂದರೆ, ಅದು ಮಿಕ್ಸಿಂಗ್ ಮಾಡಿ ಪಟ್ಟಿ ಥರ ಮಾಡಿಬಿಟ್ಟು ಮಾಡಬೇಕು. ಅದು ವರ್ಕೌಟ್ ಆಗುತ್ತೋ ಇಲ್ವಾ ನನಗೆ ಗೊತ್ತಿಲ್ಲ, ಫೆವಿಕಾಲ್ ಮತ್ತು ರಂಗೋಲಿ ಪುಡಿ ಹಾಕಿದ್ರೆ. ಸೊ ಸ್ಯಾಂಡ್ ಹಾಕಿದ್ರೆ ಚೆನ್ನಾಗಿರ್ತದೆ, ಆದರೆ ಸ್ಯಾಂಡ್ ಇಲ್ಲ ಇಲ್ಲಿ, ಅದಕ್ಕೆ ರಂಗೋಲಿ ಪುಡಿ ಹಾಕ್ತಿದ್ದೀನಿ. ಸೊ ಹಂಗೆ ಇರುತ್ತೆ ಆಲ್ಮೋಸ್ಟ್, ಅದಕ್ಕೋಸ್ಕರ. ಸೊ ಈಗ ಅದನ್ನು ಹಾಕಿ ಇಲ್ಲಿ ಪ್ಯಾಚ್ ಕಂಪ್ಲೀಟ್ ಮಾಡ್ಬೋದಾ ಇಲ್ಲ ನೋಡೋಣ ಬನ್ನಿ, ಹೋಗೋಣ ಆಚೆ. ಅದು ಪ್ಯಾಚ್ ಹಾಕಕ್ಕೆ ನೀಟಾಗಿ. ನಾನಿಲ್ಲಿ ಇದು ಹುಡ್ಕಕ್ಕೆ ಬಂದಿದ್ದೀನಿ ಈಗ, ಕಡ್ಡಿ ಮಿಕ್ಸ್ ಮಾಡೋಕ್ಕೆ. ತೆಳ್ಳಕ್ಕಿರೋದು ಯಾವುದು ಸಿಗ್ತಾ ಇಲ್ಲ ಸದ್ಯಕ್ಕೆ. ಇದೈತೆ, ಇದನ್ನೇ ತೊಗೊಂಡೋಗ್ಬೇಕು. ದಪ್ಪ ಆಯ್ತಿದೆ ಆ್ಯಕ್ಚುಲಿ, ಇರಲಿ ಬಿಡ್ರಿ ನೋಡೋಣ. ಹೋಗೋಣ ಬನ್ನಿ, ಮಾಡೋಣ ಬೇಗ. ಇದು ಇಂಗ್ರೀಡಿಯೆಂಟ್ಸು ಪ್ಯಾಚ್ ಮಾಡೋಕ್ಕೆ. ಇದು ಕಲ್ಸೋಕ್ಕೆ ಏನೂ ಸಿಗಲಿಲ್ಲ, ಅದಕ್ಕೆ ತೆಂಗಿನ ಚೀಪ್ ಎತ್ಕೊಂಬಂದೆ. ಸುಮ್ಮನೆ ಇಕೋ ಫ್ರೆಂಡ್ಲಿ, ಬೇರೆ ಏನೂ ಯೂಸ್ ಮಾಡೋದು ಬೇಡ ಅಂತ. ಸೊ ಇದು ಕಡ್ಡಿ ನಮಗೆ ಸಿಕ್ತು. ಅದಾದಮೇಲೆ ಸ್ವಲ್ಪ ದೊಡ್ಡಕ್ಕೆ ಇದಕ್ಕೆ ಇದು ಸಿಕ್ತು ನನಗೆ. ಇದರಿಂದ ನೀಟಾಗಿ ಹಿಂಗೆ ಬೆಳಿಬೋದು, ಪ್ಯಾಚ್ ಮಾಡ್ಬೋದು ಇದಕ್ಕೆ. ಸೊ ಇದು ತಂದಿದ್ದೀನಿ. ಪಕ್ಕದಲ್ಲಿ ಯಾರವ್ರು ಅಂತ ನೋಡ್ತೀರಾ ಗಾಯ್ಸ್? ಮೀಟ್ ಮೈ ಸುಂದ್ರಿ ಬ್ಲ್ಯಾಕ್. ಅರೆ ನಾಚ್ಕೊಂಡು ಓಡೋಗ್ತಾವಳೆ. ಓಕೆ. ಈಗ ಇದರಲ್ಲಿ ಕಲಿಸ್ಬೇಕಷ್ಟೇ. ಟ್ರೈ ಮಾಡೋಣ ಬರ್ರಿ, ಹೆಂಗಿರುತ್ತೆ, ವರ್ಕ್ ಆಗುತ್ತೋ ಇಲ್ವೋ ಅಂತ. ಅದು ಹಾಕಿದ್ದು ಆಯಿತು. ಸೊ ಈಗ ಏನು ಮಾಡಬೇಕು ಅಂದರೆ, ಮಾರ್ಕಿಂಗ್ ಮಾಡಬೇಕು ನೀಟಾಗಿ. ಸೊಟ್ಟ ಪಟ್ಟ ಹೋಗ್ಬಾರ್ದು, ಒಂದು ಏನಾದರೂ ಇಟ್ಕೊಂಡ್ಬಿಟ್ಟು ಮಾರ್ಕಿಂಗ್ ಮಾಡ್ತೀನಿ ರೀ.
2,000 years later. ಫೈನಲಿ ಡನ್. ಯಪ್ಪ ಎಷ್ಟು ಲೇಟ್ ಆಯಿತು ಗೈಸ್. ಆದ್ರೂ ಇದರಲ್ಲಿ ಮಿಸ್ಟೇಕ್ಸು ಸ್ವಲ್ಪ ನೀಟಾಗಿ ಹಾಕ್ಬೇಕಿಲ್ಲ ಅಂದರೆ ನೋಡಿರಿ ಈ ಥರ ಪ್ಯಾಚಸ್ ಕಾಣೋದು ಒಂಥರ ಕ್ಯಾಮ್ರಲ್ಲಿ ಕಾಣಿಸ್ತಿಲ್ಲ. ಅಂದರೆ ಇಲ್ಲಿ ನೋಡಿರಿ ಈಗ ಕಾಣಿಸ್ತಿದೆಯಲ್ಲ ಈ ಥರ ಇಲ್ಲೊಂದು ಕಡೆ ಆಗಿದೆ, ಅದಾದಮೇಲೆ ಇಲ್ಲೊಂದು ಕಡೆ ಆಗಿತ್ತು, ಅದನ್ನು ಇನ್ನೊಂದು ಹಾಕ್ಬಿಟ್ಟು ಪ್ಯಾಚ್ ಮಾಡಿಬಿಟ್ಟೆ, ಅದೊಂದು ಚೂರು ಕಾಣಿಸ್ತಿಲ್ಲ. ಸೊ ಇದರಲ್ಲಿ ಏನಪ್ಪ ನಾನು ಹೇಳ್ತೀನಿ ಅಂದರೆ ಪ್ರೊಫೆಷ್ನಲ್ ಇರ್ಬೇಕು ನೀವು. ಅಂದರೆ ಅದು ನೀಟಾಗಿ ಹಾಕೋಕ್ಕಾಗಲ್ಲ, ಕಷ್ಟ ಆಗೋದು ಹೆವಿ. ಅದು ತೆಳ್ಳಗಿದೆ ಪೇಪರು, ಒಂಥರ ನೋಡೋರಲ್ಲ ಪ್ಯಾಚಸ್ ಆ ಥರ ಬಂದುಬಿಡುತ್ತೆ. ಸೊ ಆದಷ್ಟು ಟ್ರೈ ಮಾಡಿದ್ದೀನಿ, ಆದಷ್ಟು ನೀಟಾಗಿ ಬಂದಿದೆ. ಸೊ ಹೆಂಗಿಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಗಾಯ್ಸ್. ನನ್ನ ವ್ಯೂ ಇನ್ಮೇಲೆ ಹೆಂಗೆ ಬರುತ್ತೆ ಅಂತ ಸಗದ್ ಗೇಮರ್ ಚಾನಲಲ್ಲಿ ನೋಡ್ರಿ ಲೇಟೆಸ್ಟ್ ಎಪಿಸೋಡ್ಸ್ ಯಾವ್ದಾದ್ರು. ಸೊ ಯಾವಾಗ ಆಗ್ತೀನೋ ಗೊತ್ತಿಲ್ಲ. ಸೊ ಅಂದರೆ ಇನ್ನು ಮುಂದೆ ಬರೋದೆಲ್ಲ ಇದೇ ಬ್ಯಾಕ್ಗ್ರೌಂಡಲ್ಲಿ ಇರುತ್ತೆ. ಇಲ್ಲೇನು ನೋಡ್ತಿದ್ರೆ ಇದೆ ನನ್ನ ಹತ್ರ ಇನ್ನೂ 3 ಸ್ಟಿಕ್ಕರ್ಸ್ ಇತ್ತಲ್ಲ, ಅದನ್ನು ಇಲ್ಲೇ ಹಾಕ್ಬಿಟ್ಟೆ. ಇನ್ನು ಮಿಕ್ದಾಗ ಸ್ಟಿಕ್ಕರ್ಸ್ ಬಂದಾಗ ನೋಡೋಣ, ಅಡ್ಜಸ್ಟ್ ಮಾಡೋಣ. ಸೊ ಇನ್ನೊಂದು ತೊಗೊಬೇಕಂತಿದ್ದೀನಿ, ಇಲ್ಲಿಗೆ ಕರೆಕ್ಟ್ ಆಗುತ್ತೆ, ಇಲ್ಲಿಗೆ. ಸೊ ಹೆಂಗಿದೆ ವಿಡಿಯೋ? ಮಸ್ತಾಗಿತ್ತಲ್ಲ. ಸೊ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇನ್ನೊಂದು ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಇಲ್ಲ ವಿಡಿಯೋದಲ್ಲಿ ಸಿಗೋಣ. ಅದವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗಾಯ್ಸ್.